ಈ ವಿವರಣಾತ್ಮಕ ಪ್ರಸ್ತುತಿಗೆ ಸ್ವಾಗತ. ಇಂದು ನಾವು ಕೇವಲ ಒಂದು ಇತಿಹಾಸದ ಕಥೆಯನ್ನಲ್ಲ, ಬದಲಾಗಿ ಆಳವಾಡಿ ಬೇರೂರಿದ್ದ ಅಧಿಕಾರಶಾಹಿಯನ್ನೇ ಸಂಪೂರ್ಣವಾಗಿ ಅಲುಗಾಡಿಸಿದ ಅಸಾಮಾನ್ಯ ವ್ಯಕ್ತಿಯೊಬ್ಬರ ಜೀವನವನ್ನು ನೋಡಲಿದ್ದೇವೆ. ಅವರೇ ಭಾರತದ ಮೊದಲ ಜೆಸ್ಯುಟ್ ಮಿಷನರಿ ಹುತಾತ್ಮ ಫಾದರ್ ಜೇಮ್ಸ್ ಕೊಟ್ಟಾಯಲ್. ತಮ್ಮ ಶಾಂತಿಯುತ ಹೆಜ್ಜೆಗಳಿಂದಲೇ ಅವರು ಇಡೀ ವ್ಯವಸ್ಥೆಯನ್ನು ಹೇಗೆ ಬದಲಾಯಿಸಿದ್ರು ಮತ್ತು ಅದಕ್ಕಾಗಿ ಅವರು ತೆತ್ತ ಬೆಲೆಯೇನು ಅನ್ನೋದನ್ನ ನಾವಿಂದು ತಿಳ್ಕೊಳ್ಳೋಣ. ನೇರವಾಗಿ ಒಂದು ಬೆಚ್ಚಿ ಬೀಳಿಸುವ ಅಂಕಿಅಂಶದಿಂದಲೇ ಶುರು ಮಾಡೋಣ. 70 ಗಂಟೆಗಳು. ಹೌದು, ಬಾಡಿಗೆ ಹಂತಕರಿಂದ ಬರೋಬರಿ 13 ಬಾರಿ ಚಾಕುವಿನಿಂದ ಇರಿತಕ್ಕೊಳಗಾದ ನಂತರ ಒಬ್ಬ ಗಾಯಗೊಂಡ ಮಿಷನರಿ ಆಸ್ಪತ್ರೆಯ ಹಾಸಿಗೆಯಲ್ಲಿ ಜೀವನ್ಮರಣಗಳ ನಡುವೆ ಹೋರಾಡಿದ ಭೀಕರ ಸಮಯವಿದು. ಇದು ಕೇವಲ ನಂಬರಲ್ಲ, ಆ ಅಸಹನೀಯ ನೋವಿನ ಮಧ್ಯೆಯೂ ಅವರು ತೋರಿದ ಛಲದ ಸಂಕೇತ. ಆದ್ರೆ ಇಲ್ಲಿ ನಿಜಕ್ಕೂ ನಮ್ಗೆ ಆಶ್ಚರ್ಯ ತರುವ, ನಂಬೋಕೆ ಅಸಾಧ್ಯವಾದ ವಿಷಯ ಏನಪ್ಪಾ ಅಂದ್ರೆ, ತಮ್ಮ ಮೇಲೆ ಆ ಭೀಕರ ದಾಳಿ ಮಾಡಿದವರು ಯಾರು, ಅದರ ಹಿಂದಿದ್ದವರಾರು ಅಂತ ಸ್ಪಷ್ಟವಾಗಿ ಗೊತ್ತಿದ್ರೂ ಸಹ ಆ ವ್ಯಕ್ತಿ ಅವರ ಹೆಸರನ್ನು ಹೇಳಲು ನಿರಾಕರಿಸಿದ್ರು. ಅವರೆಲ್ಲರೂ ನನ್ನ ಸಹೋದರರು, ನಾನು ಅವರನ್ನು ಸಂಪೂರ್ಣವಾಗಿ ಕ್ಷಮಿಸಿದ್ದೇನೆ ಅಂತ ಹೇಳಿ ತಮ್ಮ ಜೀವ ಬಿಟ್ರು. ಎಂತಹ ಅದ್ಭುತ ತ್ಯಾಗ ಅಲ್ವಾ? ಇದು ಹೇಗೆ ಮತ್ತು ಯಾಕೆ ಸಾಧ್ಯವಾಯಿತು ಅಂತ ತಿಳಿಯಲು ನಾವು ಸ್ವಲ್ಪ ಇತಿಹಾಸದ ಪುಟಗಳನ್ನು ತಿರುವಿ ಹಾಕಲೇಬೇಕು. ಭಾಗ 1: ಛೋಟಾ ನಾಗ್ಪುರದ ಅಧಿಕಾರ ಸಂಘರ್ಷ. ಇಷ್ಟೆಲ್ಲ ಶಾಂತಿಯುತವಾಗಿದ್ದ ಮನುಷ್ಯನನ್ನ ಏಕೆ ಟಾರ್ಗೆಟ್ ಮಾಡಿದ್ರು? ಇದನ್ನು ಅರ್ಥ ಮಾಡಿಕೊಳ್ಳಲು ನಾವು 1960ರ ದಶಕದ ರಾಂಚಿ ಗುಮ್ಲಾ ಉರಾನ್ ಪಟ್ಟಿಗೆ ಹೋಗಬೇಕು. ಅಲ್ಲಿನ ಪರಿಸ್ಥಿತಿ ಹೇಗಿತ್ತು ಗೊತ್ತಾ? ಒಂದು ಕಡೆ ಮೂಲ ನಿವಾಸಿಗಳಾದ ಆದಿವಾಸಿಗಳು ಕೇವಲ ಗುಲಾಮರಂತೆ ಬದುಕುತ್ತಿದ್ರು. ಮತ್ತೊಂದೆಡೆ ದಿಕ್ಕುಗಳು, ಅಂದ್ರೆ ಹೊರಗಿನವರಾದ ಜಮೀನ್ದಾರರು ಮತ್ತು ಲೇವಾದೇವಿಗಾರರು. ಈ ದಿಕ್ಕುಗಳು ಆದಿವಾಸಿಗಳನ್ನು ಭಾರೀ ಸಾಲದ ಬಲೆಯಲ್ಲಿ ಸಿಲುಕಿಸಿ ಇಡೀ ಪ್ರದೇಶವನ್ನು ತಮ್ಮ ಕಪಿಮುಷ್ಟಿಯಲ್ಲಿಟ್ಟುಕೊಂಡಿದ್ರು. ಇಲ್ಲಿ ನಾವು ಬೇತ್ ಬಗಾರಿ ಅನ್ನೋ ಒಂದು ಕ್ರೂರ ಪದ್ಧತಿಯ ಬಗ್ಗೆ ತಿಳಿಯಲೇಬೇಕು. ಇದರ ಅರ್ಥ ಇಷ್ಟೇ: ಜಮೀನ್ದಾರರ ಬಳಿ ಒಮ್ಮೆ ಸಾಲ ಮಾಡಿದ್ರೆ ಸಾಕು, ಆದಿವಾಸಿಗಳು ತಮ್ಮ ಇಡೀ ಜೀವನವನ್ನು ಉಚಿತವಾಗಿ ಯಾವುದೇ ಸಂಬಳವಿಲ್ಲದೆ ದುಡಿಬೇಕಿತ್ತು. ತಲೆಮಾರುಗಳಿಂದ ನಡೆದುಕೊಂಡು ಬಂದ ಈ ಬಲವಂತದ ದುಡಿಮೆಯ ಚಕ್ರವು ಆ ಜನರನ್ನು ಸಂಪೂರ್ಣವಾಗಿ ಕಟ್ಟಿಹಾಕಿತ್ತು, ಅವರನ್ನು ಬಡತನದ ಕೂಪಕ್ಕೆ ದೂಡಿತ್ತು. ಭಾಗ 2: ಆದಿವಾಸಿ ಸಮುದಾಯದ ಸಬಲೀಕರಣ. ಈ ಕಗ್ಗತ್ತಲಿಗೆ ಹೇಗೆ ಬೆಳಕು ಬಂತು ನೋಡೋಣ. ಈ ಭೀಕರ ಶೋಷಣೆಯ ಮಧ್ಯೆ ಕೇರಳದಿಂದ ನಾವಾತನ್ ಎಂಬ ಹಳ್ಳಿಗೆ ಒಬ್ಬ ಯುವ ಜೆಸ್ಯೂಟ್ ಪಾದ್ರಿ ಬರ್ತಾರೆ. ಅವರು ದಿಢೀರಂತ ಕ್ರಾಂತಿ ಮಾಡ್ಲಿಲ್ಲ, ಬದಲಾಗಿ ತೀರ ವಿಭಿನ್ನವಾದ ಆದ್ರೆ ಅತ್ಯಂತ ಪರಿಣಾಮಕಾರಿಯಾದ ತಂತ್ರವನ್ನು ರೂಪಿಸಿದರು. ಶಿಕ್ಷಣ, ಆರ್ಥಿಕ ಸ್ವಾತಂತ್ರ್ಯ ಮತ್ತು ಹೊಸ ಕೌಶಲ್ಯಗಳ ಮೂಲಕ ಆಳವಾಗಿ ಬೇರೂರಿದ್ದ ದಬ್ಬಾಳಿಕೆಯನ್ನು ಬೇರುಸಹಿತ ಕೀಳಲು ಮುಂದಾದ್ರು. ಇದೊಂದು ಸಂಪೂರ್ಣ ಮಾಸ್ಟರ್ ಪ್ಲಾನ್ ಆಗಿತ್ತು. ಅವರ ಪ್ರಕಾರ ಶಿಕ್ಷಣ ಅಂದ್ರೆ ಕೇವಲ ಅಕ್ಷರ ಕಲಿಯೋದಲ್ಲ. ಪ್ರಾಥಮಿಕ ಶಾಲೆಗಳನ್ನೇನೋ ಉನ್ನತೀಕರಿಸಿದ್ರು, ಆದ್ರೆ ಇದರ ಜೊತೆಗೆ ಸಾರ್ವಜನಿಕ ಭಾಷಣ ಕಲೆಗಾಗಿ ಸಾಪ್ತಾಹಿಕ ಅಕಾಡೆಮಿ ಅಂತ ಶುರು ಮಾಡಿದ್ರು. ಇದು ನಿಜಕ್ಕೂ ಒಂದು ಗೇಮ್ ಚೇಂಜರ್. ಇಲ್ಲಿ ಮಕ್ಕಳು ಕೇವಲ ಪಾಠ ಕಲಿಯಲಿಲ್ಲ, ನಾಳೆಯ ನಾಯಕರಾಗಿ, ಯಾರಿಗೂ ಹೆದರದೆ ತಮ್ಮ ಹಕ್ಕುಗಳನ್ನು ಕೇಳುವ ಹೊಸ ಪೀಳಿಗೆಯಾಗಿ ರೂಪುಗೊಂಡ್ರು. ಇದರ ನಂತರ ಬಂದದ್ದು ಅತ್ಯಂತ ನಿರ್ಣಾಯಕ ಹೆಜ್ಜೆ. ಅದೇ ಗ್ರಾಮಮಟ್ಟದ ಸಹಕಾರಿ ಸಾಲ ಸಂಘಗಳು. ಇವು ಅಂದಿನ ಭ್ರಷ್ಟ ವ್ಯವಸ್ಥೆಯ ಬುಡವನ್ನೇ ಅಲುಗಾಡಿಸಿವು. ಯಾಕೆ ಗೊತ್ತಾ? ಈ ಸಂಘಗಳು ಆದಿವಾಸಿಗಳಿಗೆ ಬೇಕಾದ ಹಣಕಾಸಿನ ಭದ್ರತೆ ನೀಡಿದುವು. ಇದರಿಂದಾಗಿ ಅವರು ಆ ಕ್ರೂರ ಲೇವದೇವಿಗಾರರ ಬಳಿ ಹೋಗುವ ಅಗತ್ಯವೇ ಇಲ್ಲದಂತಾಯಿತು. ಜನ ಸ್ವಾವಲಂಬಿಗಳಾಗ್ತಿದ್ದಾರೆ ಅಂದ್ರೆ ಶೋಷಕರಿಗೆ ತಲೆನೋವು ಶುರುವಾಗುವುದು ಸಹಜ ಅಲ್ವಾ? ಆರ್ಥಿಕತೆಯ ಜೊತೆಗೆ ಕೃಷಿಯಲ್ಲಿಯೂ ಹೊಸ ಕ್ರಾಂತಿ ಶುರುವಾಯಿತು. ಹಳೆಯ, ಹೆಚ್ಚು ಇಳುವರಿ ಬರದ ಪದ್ಧತಿಗಳನ್ನು ಬಿಟ್ಟು ಜಪಾನಿನ ಮಾದರಿಯ ಭತ್ತದ ಕೃಷಿಯಂತಹ ಅಡ್ವಾನ್ಸ್ಡ್ ತಂತ್ರಗಳನ್ನು ಅವರು ಪರಿಚಯಿಸಿದ್ರು. ಜೊತೆಗೆ ಮರಗೆಣಸಿನ ಕೃಷಿಯೂ ಬಂತು. ಇದರಿಂದ ಏನಾಯಿತು? ಸಮುದಾಯವು ಜಮೀನ್ದಾರರ ಜಮೀನು ನಂಬಿಕೊಂಡಿರುವ ಬದಲು ತಮ್ಮದೇ ಸಂಪನ್ಮೂಲಗಳನ್ನು ಬಳಸಿಕೊಂಡು ಆರ್ಥಿಕವಾಗಿ ಮತ್ತಷ್ಟು ಗಟ್ಟಿಯಾಯಿತು. ಭಾಗ 3: ಮಾರಣಾಂತಿಕ ಸೇಡು. ಬೆಳವಣಿಗೆಯ ಜೊತೆಜೊತೆಗೆ ವಿರೋಧವೂ ಕಟ್ಟಿಕೊಳ್ಳುವುದು ಸಾಮಾನ್ಯವಲ್ಲವೇ? ಆದಿವಾಸಿಗಳು ಸ್ವಾವಲಂಬಿಗಳಾಗುತ್ತಿದ್ದಂತೆ ಹಳೆಯ ಜಮೀನ್ದಾರರಿಗೆ ನಡುಕ ಶುರುವಾಯಿತು. ಫಾದರ್ ಕೊಟ್ಟಾಯಲ್ ಅವರಿದ್ದ ಈ ನಾವತನ್ ಪ್ರದೇಶ ಹೇಗಿತ್ತು ಅಂದ್ರೆ ಅತ್ಯಂತ ಅಪಾಯಕಾರಿ. ಕಳ್ಳತನ, ಸಶಸ್ತ್ರ ದರೋಡೆಗಳು ಅಲ್ಲಿ ತೀರಾ ಕಾಮನ್. ಸಂಜೆ 6 ಗಂಟೆ ಆಯ್ತು ಅಂದ್ರೆ ಸಾಕು, ಯಾರೂ ಒಂಟಿಯಾಗಿ ಹೊರಬರೋದಕ್ಕೆ ಧೈರ್ಯ ಮಾಡ್ತಿರ್ಲಿಲ್ಲ. ಇಂತಹ ಹದಗೆಟ್ಟ ವಾತಾವರಣ ಒಂದು ಭೀಕರ ಸಂಘರ್ಷಕ್ಕೆ ವೇದಿಕೆ ಸಿದ್ಧಪಡಿಸಿಯೇ ಬಿಟ್ಟಿತ್ತು. ಈ ದುರಂತ ನಡೆದ ದಿನದ ಟೈಮ್ಲೈನ್ ನೋಡಿದ್ರೆ ಮೈ ಜುಮ್ ಅನ್ನುತ್ತೆ. ರಾತ್ರಿ ಹೊತ್ತು ಆಶ್ರಯ ಬೇಕು ಅಂತ ನಡ್ಸ್ಕೊಂಡು ಅಪರಿಚಿತರಾಗಿ ಬಂದ ಹಂತಕರು
ಇದ್ದಕ್ಕಿದ್ದಂತೆ ಹಿಂಸಾತ್ಮಕ ದಾಳಿ ಮಾಡಿದ್ರು. ಈ ಘಟನೆಯು ಅವರನ್ನೊಂದು ಯಾತನಾಮಯವಾದ ಆಸ್ಪತ್ರೆ ಹೋರಾಟಕ್ಕೆ ತಳ್ಳಿತು ಮತ್ತು ಅಂತಿಮವಾಗಿ ಜುಲೈ 16ರಂದು ಅವರ ಪ್ರಾಣಪಕ್ಷಿ ಹಾರಿಹೋಯಿತು. ಒಂದು ವಿಷಯ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಇದೇನು ಯಾವುದೋ ಆಕಸ್ಮಿಕ ದರೋಡೆಯಾಗಿರ್ಲಿಲ್ಲ. ಇದು ಪಕ್ಕಾ ಪ್ಲಾನ್ ಮಾಡಿ ಸುಪಾರಿ ಕೊಟ್ಟು ಮಾಡಿಸಿದ ಕೊಲೆ. ಹಂತಕರು ಬಳಸಿದ ಆ ಚಾಕು ಇರಿಯುವ ತಂತ್ರ ಎಷ್ಟೊಂದು ಕ್ರೂರವಾಗಿತ್ತು ಅಂದ್ರೆ ರಕ್ತ ಹೊರಬರದೇ ದೇಹದ ಒಳಗೆಯೇ ಶೇಖರಣೆಯಾಗುವಂತೆ ಮಾಡಿದ್ರು. ಇದ್ರಿಂದ ವೈದ್ಯಕೀಯ ಚಿಕಿತ್ಸೆ ಫಲಕಾರಿಯಾಗಬಾರದು ಅನ್ನೋದೇ ಅವರ ಏಕೈಕ ಉದ್ದೇಶವಾಗಿತ್ತು. ಎಂಥ ಕ್ರೂರತೆ ನೋಡಿ. ಭಾಗ 4 ಕ್ಷಮೆಯ ಪರಂಪರೆ. ಫಾದರ್ ಅವರನ್ನು ಮುಗಿಸಿದರೆ ಆ ಆದಿವಾಸಿಗಳನ್ನು ಮತ್ತೆ ತಮ್ಮ ಗುಲಾಮರನ್ನಾಗಿ ಮಾಡಿಕೊಳ್ಳಬಹುದು ಎಂದು ಆ ಶೋಷಕರು ಅಂದುಕೊಂಡಿದ್ರು. ಆದರೆ ಆಗಿದ್ದೇ ಬೇರೆ. ಇಂದು ನವಾತನ್ ಹೇಗಿದೆ ಗೊತ್ತಾ? ಒಂದು ಕಾಲದಲ್ಲಿ ಯಾರಿಗೂ ಬೇಡವಾಗಿದ್ದ ಆ ಜಾಗದಲ್ಲಿ ಇಂದು 4,000ಕ್ಕೂ ಹೆಚ್ಚು ವಿಶ್ವಾಸಿಗಳಿದ್ದಾರೆ. ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳು ತಲೆ ಎತ್ತಿವೆ. ಹಿಂದೆ ಇದ್ದ ಆ ಭಯ, ಶೋಷಣೆ ಯಾವುದೂ ಈಗಿಲ್ಲ. ಅಹಿಂಸಾತ್ಮಕ ಪ್ರತಿರೋಧ ಮತ್ತು ಶಿಕ್ಷಣ ಎಷ್ಟು ಪವರ್ಫುಲ್ ಅನ್ನೋದಕ್ಕೆ ಇದು ಜೀವಂತ ಸಾಕ್ಷಿ. ದಶಕಗಳೇ ಉರುಳಿದ್ರೂ ಈ ಮಹಾನ್ ತ್ಯಾಗಕ್ಕೆ ಎಂಥ ಬೆಲೆಯಿದೆ ಅನ್ನೋದನ್ನ ಅಧಿಕೃತ ಚರ್ಚ್ ದಾಖಲೆಗಳು ಇಂದಿಗೂ ಸ್ಪಷ್ಟವಾಗಿ ತೋರಿಸುತ್ತವೆ. ಇದು ಕೇವಲ ಒಂದು ಹಳ್ಳಿಯ ಅಭಿವೃದ್ಧಿಗೆ ಮಾತ್ರ ಸೀಮಿತವಾಗಲಿಲ್ಲ. ಇಂದಿಗೂ ಸಮಾಜದಲ್ಲಿ ಬದಲಾವಣೆ ತರಬೇಕು ಎಂದು ಹೊರಡುವ ಹೊಸ ಪೀಳಿಗೆಯ ನಾಯಕರಿಗೆ ಮತ್ತು ಸಾಮಾಜಿಕ ಕಾರ್ಯಕರ್ತರಿಗೆ ಫಾದರ್ ಕೊಟೈಲ್ ಅವರ ಹೆಜ್ಜೆಗುರುತುಗಳು ದಾರಿದೀಪವಾಗಿವೆ. ಕೊನೆಯದಾಗಿ ಈ ಕಥೆ ನಮ್ಮನ್ನೆಲ್ಲ ಒಂದು ಆಳವಾದ ಚಿಂತನೆಗೆ ದೂಡ್ತದೆ. ವ್ಯವಸ್ಥಿತ ಶೋಷಣೆಯ ವಿರುದ್ಧ ಹೋರಾಡುವಾಗ ಒಂದು ಸಮಾಜದಲ್ಲಿ ಶಾಶ್ವತ ಮತ್ತು ನಿಜವಾದ ಬದಲಾವಣೆ ತರಬೇಕೆಂದರೆ ಇಂಥ ಸಂಪೂರ್ಣ ಕ್ಷಮೆಯಿಂದ ಹುಟ್ಟಿದ ತ್ಯಾಗ ಅನಿವಾರ್ಯವೇ? ಪ್ರಬಲರ ವಿರುದ್ಧ ನಿಂತು ದುರ್ಬಲರನ್ನು ಮೇಲೆತ್ತುವ ಹೋರಾಟದ ನಿಜವಾದ ಬೆಲೆಯೇನು? ಖಂಡಿತವಾಗಿಯೂ ಈ ಪ್ರಶ್ನೆಗಳು ಸಮಾಜ ಮತ್ತು ಬದಲಾವಣೆಯನ್ನು ನಾವು ನೋಡುವ ರೀತಿಯನ್ನೇ ಪ್ರಶ್ನಿಸ್ತವೆ ಅಲ್ವಾ? ಒಮ್ಮೆ ಯೋಚಿಸಿ.